ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕೆಪಿಪಿ ಟೆಂಡರ್ಸ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೆಲ್ ಐಕಾನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ DSC ಅಥವಾ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಕೆಪಿಪಿ ಪೋರ್ಟಲ್ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕಾದಲ್ಲಿ ಈ ವಿಡಿಯೋ ಕೆಳಗಡೆ ಇರುವಂತ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಪಡೆದುಕೊಳ್ಳುವಂಥದ್ದು. ಸೊ ಈ ಗೋಲ್ಡ್ ಮೆಂಬರ್ಶಿಪ್ ನೀವು ತಗೊಳ್ಳೋದ್ರಿಂದ ನಿಮಗೆ ಟೆಂಡರ್ ಸಬ್ಮಿಷನ್, ಟೆಂಡರ್ ಹುಡುಕೋದು, ಅದೇ ರೀತಿ ಟೆಂಡರ್ ಪೇಮೆಂಟ್ಸ್ ಯಾವ ರೀತಿ ಮಾಡುವಂಥದ್ದು ಎಲ್ಲದರ ಬಗ್ಗೆನೂ ಡೀಟೇಲ್ ಆಗಿರುವಂತಹ ವಿಡಿಯೋಗಳು ಆ ಮೆಂಬರ್ಶಿಪ್ ತಗೊಂಡವರಿಗೆ ಸಿಗತ್ತೆ. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ರಿಗೂ ಗೊತ್ತಿದೆ, ಆಲ್ರೆಡಿ 2.5 ತಿಂಗಳ ನಂತರ ಕೋಡ್ ಆಫ್ ಕಂಡಕ್ಟ್ ಮುಗಿದಿದೆ. ಇವಾಗ ಟೆಂಡರ್ಸ್ ಎಲ್ಲ ಬರೋದು ಸ್ಟಾರ್ಟ್ ಆಗಿದೆ. ಅದೇ ಕಾರಣಕ್ಕೆ ಈಗ ತುಂಬಾ ಜನ ಈಗ 2.5-3 ತಿಂಗಳಿಂದ ಏನ್ ಟೆಂಡರ್ ಹಾಕದೇ ಇರ್ತಾರಲ್ಲ, ಅವರು ತುಂಬಾ ಅಂದ್ರೆ ಟೆಂಡರ್ ನಾವು ಹಾಕ್ಲೇಬೇಕು ಅಂತ ಕಾಯ್ತಾ ಇದ್ದವ್ರು ಕೆಲವೊಂದ್ ಜನ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಬಂದಿದ್ದೆ ಎಲ್ಲಾ ಟೆಂಡರ್ಗೂ ಒಂದೇ ಸಲ ಅಪ್ಲೈ ಮಾಡ್ಬಿಡ್ತಾರೆ. ಅಂತವ್ರಿಗೆ ಈ ವಿಡಿಯೋ ಮಾಡುವಂಥದ್ದು. ಎಲ್ಲರಿಗೂ ಕೂಡ ನಾ ಹೇಳೋದು ಒಂದೇ, ಟೆಂಡರ್ ಬಂದಿದೆ ಅನ್ಕೊಂಡು ಸುಮ್ಮನೆ ಎಲ್ಲಾ ಟೆಂಡರ್ಗೂ ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ತರದನ್ನ ಲಾಸ್ಟ್ 8 ವರ್ಷದಿಂದ ನೋಡ್ತಾ ಇದೀವಿ. ಇಲೆಕ್ಷನ್ ಮುಗಿಯುತ್ತೆ, ಆಮೇಲೆ ಒಂದೇ ಸಲ ಟೆಂಡರ್ ಬರುತ್ತೆ, ನೀವು ಎಲ್ಲದಕ್ಕೂ ಅಪ್ಲೈ ಮಾಡ್ತೀರಾ, ಟೆಂಡರ್ ಅಗ್ರಿಮೆಂಟ್ ಆಗುತ್ತೆ, ಆಮೇಲೆ ಫಂಡ್ಸ್ ಶಾರ್ಟೇಜು, ಆಮೇಲೆ ಬಿಡುತ್ತೆ, ಅಮೆಂಡ್ಮೆಂಟ್ಸ್ ಚೇಂಜ್ ಆಗ್ಬಿಡುತ್ತೆ. ಅದೇ ಕಾರಣಕ್ಕೆ ನೀವು ತಗೊಂಡಿರೋ ಕಾಂಟ್ರಾಕ್ಟ್ ವರ್ಕ್ ಏನಿರುತ್ತಲ್ಲ, ಅಗ್ರಿಮೆಂಟ್ ಆಗಿರುತ್ತೆ, ಮುಂದುವರಿಸೋಕೆ ಹೋದ್ರೆ ಫಂಡ್ಸ್ ಪ್ರಾಬ್ಲಮ್ ಅಥವಾ ಕೆಲಸ ಮಾಡಿದ್ರೆ ಬಿಲ್ ಆಗದೆ ಇರೋದು, ಆ ತರ ತುಂಬಾ ಪ್ರಾಬ್ಲಮ್ಗೆ ನೀವು ಸಿಕ್ಕಾಕೋತೀರಾ. ಅದೇ ಕಾರಣಕ್ಕೆ ನಾನು ನಿಮ್ಗೆ ಎಚ್ಚರಿಸೋಕೆ ಅಂದ್ಕೊಂಡೆ ಬಂದಿರೋದು ಈ ವಿಡಿಯೋ ಮಾಡ್ಕೊಂಡು. ಯಾರು ಕೂಡ ಕೋಡ್ ಆಫ್ ಕಂಡಕ್ಟ್ ಮುಗ್ದಿದೆ, ಟೆಂಡರ್ ಬಂದಿದೆ ಅಂತ ವರ್ಕ್ ನ ಎಲ್ಲದನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಕಡೆಗೆ ಹಾಕೊಂಡು ಪ್ರಾಬ್ಲಮ್ ಆದ್ಮೇಲೆ ನನಗೆ ಕಾಲ್ ಮಾಡ್ತೀರಾ ಎಲ್ಲರೂ ಕೂಡ. ನಾನು ಲಾಸ್ಟ್ 4 ಇಯರ್ಸ್ ಇಂದ ನೋಡ್ತಾ ಇದ್ದೀನಿ. ಇಲೆಕ್ಷನ್ ಮುಗಿಯುತ್ತೆ, ಒಂದೇ ಸಲ ಟೆಂಡರ್ ಬರುತ್ತೆ, ಎಲ್ಲರೂ ಹಾಕ್ಬಿಡ್ತಾರೆ ಒಂದೇ ಸಲ, ಅದು ಲೆಸ್ ಸಿಕ್ಕಾಪಟ್ಟೆ ಹೋಗ್ತಾರೆ ಕೆಲಸ ಇಲ್ಲ ಅನ್ಕೊಂಡು. ಆ ತರ ತಪ್ಪನ್ನ ಯಾರು ಕೂಡ ಮಾಡಬೇಡಿ. ನಿಮ್ಗೆ ಫಸ್ಟ್ ಟೆಂಡರ್ ಹಾಕ್ಲಿಕ್ಕೆ ನೀವು ಸಸ್ಟೈನ್ ಇದ್ದೀರಾ ಫಸ್ಟ್ ನೋಡ್ಕೊಳ್ಳಿ. ಇವಾಗ ನಿಮ್ದು ಬಿಡ್ ಕೆಪಾಸಿಟಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ಬೇಕಂತಿಲ್ಲ ಬಿಡ್ ಕೆಪಾಸಿಟಿ. ನಮ್ಮ ಬಿಡ್ ಕೆಪಾಸಿಟಿ ನಾವೇ ನೋಡ್ಕೊಳ್ಬೇಕು, ನಮ್ಮ ಟರ್ನ್ ಓವರಿಗೆ, ನಮ್ದು ಇನ್ಕಮ್ಗೆ. ಸೊ ನಾವ್ ಎಷ್ಟು ಟೆಂಡರ್ ಹಾಕಿ ನಾವು ಸಸ್ಟೈನ್ ಆಗ್ತೀವಪ್ಪ, ಅದಕ್ಕೆ ನೋಡ್ಕೊಂಡೆ ನಾವು ಟೆಂಡರ್ ಅನ್ನ ಹಾಕ್ಬೇಕಾಗ್ತದೆ. ಸುಮ್ನೆ ನಾವು ಫೈನಾನ್ಸ್ ಅಲ್ಲಿ ದುಡ್ಡು ಸಿಗತ್ತೆ, ಆಮೇಲೆ ಓಡಿಲಿ ದುಡ್ಡು ಸಿಗತ್ತೆ ಅನ್ಕೊಂಡು ಯಾರು ಕೂಡ ಟೆಂಡರ್ ಅನ್ನ ದೊಡ್ಡ ಅಮೌಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೀವು ಎಲಿಜಿಬಲ್ ಇದ್ರಷ್ಟೇ ನೀವು ಹಾಕಿ. ಇವಾಗ ನಿಮ್ಮ ಎಲಿಜಿಬಿಲಿಟಿ ಇರೋದು 2 to 5 lakhs ಇದ್ದವರು, ನೀವು ಹೋಗ್ಬಿಟ್ಟು 15 to 20 lakhs ಟೆಂಡರ್ ಅಪ್ಲೈ ಮಾಡಿದ್ರೆ ಸೊ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ತರಾತುರಿಯಲ್ಲಿ ಏನ್ ಟೆಂಡರ್ ನೀವು ಹಾಕೋತಿರಲ್ಲ, ಅದು ಈ ಟೈಮಲ್ಲಿ ಕೆಲವೊಂದ್ಸಲ ಆಗ್ಬಿಡತ್ತೆ. ನಿಮ್ಗೆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಆಗತ್ತೆ. ಅದೇ ಕಾರಣಕ್ಕೆ ಎಲ್ರಿಗೂ ಹೇಳೋದು ಒಂದೇ, ಟೆಂಡರ್ ಬಂತು ಅಂತ ಎಲ್ಲಾ ಟೆಂಡರ್ಗೂ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಓಡಾಟ ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಫಸ್ಟ್ ಕೇಳ್ಕೊಳ್ಳಿ, ಫಂಡ್ಸ್ ಅವೈಲೇಬಿಲಿಟಿ ಇದೆಯಾ ಇಲ್ವಾ. ಹೇಳಿಲ್ಲ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿ, ಅಥವಾ ಅವ್ರ ಮೇಲ್ ಆಫೀಸರ್ಸ್ಗೆ ಕೇಳ್ಕೊಂಡು ಹಾಕಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ತೊಂದರೆ ಆದಾಗ ಯಾರು ಕೂಡ ಬರಲ್ಲ ಸರ್, ಒಬ್ರು ಕೂಡ ಬರಲ್ಲ. ನಾನು ಮ್ಯಾಕ್ಸಿಮಮ್ ಲಾಸ್ಟ್ ಇಯರ್ ಅಂತೂ ಎಷ್ಟು ಫೋನ್ ಕಾಲ್ ರಿಸೀವ್ ಮಾಡಿದೀನಿ ಅಂತ ಹೇಳಿದ್ರೆ, ಇವನ್ ಕಾಂಟ್ರಾಕ್ಟರ್ ಇಲ್ಲ, ಅವ್ರ ಮಿಸ್ಸಸ್ ಇಂಥವ್ರೆಲ್ಲ ಕಾಲ್ ಮಾಡ್ಕೊಂಡು ಸರ್ ಯಾವಾಗ ಬಿಲ್ ಆಗತ್ತೆ ಅಂತ ನಮಗ್ ಕೇಳ್ತಾರೆ. ಬಟ್ ಕೇಳಿದವ್ರಿಗೇನು ಬೇಜಾರಿಲ್ಲ, ನಾವೆಲ್ಲರಿಗೂ ಹೇಳಿದೀನಿ ಏನೇನ್ ಪ್ರಾಬ್ಲಮ್ ಇದೆ, ಯಾವಾಗ ಆಗತ್ತೆ ಅಂತ ಕೂಡ ಕೆಲವೊಬ್ಬರಿಗೆ ತಿಳಿಸಿದೀವಿ. ಬಟ್ ಇದೇ ಕಾರಣಕ್ಕೆ ನಾ ಹೇಳೋದು ಎಲ್ರಿಗೂ ಒಂದೇ, ಯಾರು ಕೂಡ ತರಾತುರಿ, 2ನೇ ಸಲ ಹೇಳ್ತಾ ಇದೀನಿ, ತರಾತುರಿಯಲ್ಲಿ ಯಾವುದೇ ಟೆಂಡರ್ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಎಲಿಜಿಬಲ್ ಇದ್ದೀರಾ, ಓಕೆ ನೀವು ಅಪ್ಲೈ ಮಾಡಿ. ಸೊ ನಿಮ್ಮ ಹತ್ರ ಒಂದು 5 lakhs ಅಮೌಂಟ್ ನೀವು ಸಸ್ಟೈನ್ ಮಾಡಕ್ ಆಗತ್ತಾ, ನೀವು ಅಪ್ಲೈ ಮಾಡ್ಬೇಕಾಗಿರೋದು 3 to 4 lakhs ವರ್ಕಿಂಗ್ ಮಾತ್ರ. ನೀವು ಸುಮ್ಮನೆ 5 lakhs ಇದೆ ಅನ್ಕೊಂಡು ನೀವು 10 ಲಕ್ಷ 15 ಲಕ್ಷ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಲೋನ್ ಸಿಗತ್ತೆ, ಇಲ್ಲಿ ಲೋನ್ ಸಿಗತ್ತೆ ಅಂತ ಖಂಡಿತ ಆ ಕೆಲಸ ಮಾಡಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಈ ತರ ವಿಡಿಯೋ ಮತ್ತೆ ನಾವು ಮಾಡೋದಿಲ್ಲ. ಬಟ್ ನಾನು ನಿಮ್ಗೆ ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ, ಪ್ರಾಬ್ಲಮ್ ಆದಾಗ ಯಾರು ಬರಲ್ಲ, ನೀವೇ ಅದನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅದೇ ಕಾರಣಕ್ಕೆ ಹೇಳೋದು, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಪ್ಲೈ ಮಾಡ್ಕೊಂಡು ಟೆಂಡರ್ ಅನ್ನ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.